ಪರಾಮರ್ಶೆ ಕೊಟ್ಟಿದ್ದೀನಿ, ಅದರಲ್ಲಿ ತನಿಖೆ ಮಾಡಿಸ್ಬೋದಿತ್ತು. ನಾನು ಅಲ್ಲೂ ಮಾಡಿರೋದು ಅಷ್ಟೇ, ಎಲ್ಲೂ ಸಹ ಕಿಕ್ ಬ್ಯಾಕ್ ಅನ್ನೋ ಪದ ಬಳಸಿಲ್ಲ. ಪತ್ರಕರ್ತರು ಕೇಳುವಂಥ ಇರ್ಬೋದು, ಸಂಬಂಧಪಟ್ಟ ತನಿಖೆ ಮಾಡಿಸಿ, ಸಂಬಂಧಪಟ್ಟ ತನಿಖಾ ಏಜೆನ್ಸಿ ನೇಮಕ ಮಾಡಲಿ, ಸರ್ಕಾರ ಒತ್ತಾಯ ಮಾಡಿದ್ದೀನಿ. ಅದು ಇಂದು ಮುಂದೆ ನೋಡಿದ್ರೆ ನಾನು ಒಬ್ಬ ಶಾಸಕ ಇದ್ದೀನಿ. MB ಪಾಟೀಲ್ ಅವರಿಗೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಬಹಿರಂಗ ಸವಾಲು ಹಾಕ್ಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಏನು ಒದ್ದು ಜೈಲಿಗೆ ಹಾಕ್ಸ್ತೀವಿ ಅಂತ ಹೇಳ್ತಾರಲ್ಲ, ಒದ್ದು ಜೈಲಿಗೆ ಹಾಕ್ಸುವಂಥ ಕೆಲಸವನ್ನು ಮಾಡಲಿ. ಇವತ್ತು ನಾನು ಅವರನ್ನು ಹೇಳ್ತೀನಿ, ಹಿಂದೆ ಇದ್ದಂಥ ಸರ್ಕಾರ ಸಂದರ್ಭದಲ್ಲಿ ಇವರು ಸಹ ದಿನಾಂಕ 24/8/2022 ಹಿಂದೆ ಇದ್ದ ಸರ್ಕಾರದ ಬಗ್ಗೆ 40% ಕಮಿಷನ್ ಸರ್ಕಾರ, ಯಾವುದೋ ಒಂದು ಕಾಂಟ್ರಾಕ್ಟ್ ವಿಚಾರಿಸಕ್ಕೆ ಬಿಲ್ ಕೊಟ್ಟಿಲ್ಲ, ಇವರು ಭ್ರಷ್ಟ ಸರ್ಕಾರ, ಅನೇಕ ಪ್ರಕರಣಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ತೆಗೆದು ನೋಡಲಿ, ಆರೋಪ ಮಾಡಿದ್ದಾರೆ. ಇವರನ್ನ ಹಿಂದೆ ಕೇಂದ್ರದಲ್ಲೂ ಅದೇ ಸರ್ಕಾರ ಇತ್ತು, ರಾಜ್ಯದಲ್ಲೂ ಅದೇ ಸರ್ಕಾರ ಇತ್ತು. ಅವರು ಸಹ ಇವ್ರನ್ನ ಯಾವ ತಿಹಾರಿ ಜೈಲಿಗೆ ಹಾಕ್ಸಿದ್ರು ಇವ್ರ ಆರೋಪಕ್ಕೆ? ಪ್ರಶ್ನೆ ಮಾಡ್ಕೊಂಡು ನಾನು ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೆ. ಯಾರು ಇವನು ಆ ಸಂದರ್ಭದಲ್ಲಿ ಇವರು ನಂತರ ಒಬ್ಬ ಶಾಸಕರು, ಸಚಿವರಾಗಿರಲಿ, ಯಾವುದೇ ಹುದ್ದೆ ಇರಲಿಲ್ಲ. ವಿರೋಧ ಪಕ್ಷ ಶಾಸಕ ಸರ್ಕಾರದ ನಡೆಗಳನ್ನ, ನ್ಯೂನತೆಗಳನ್ನ ಹೆಚ್ಚಿಸುವಂಥದ್ದು, ಅವ್ರಿಗೆ ಜಾಗೃತಿ ಮೂಡಿಸುವಂಥದ್ದು ವಿರೋಧ ಪಕ್ಷ ಶಾಸಕ ಕರ್ತವ್ಯ. ಇವರು ಆ ಕೆಲಸ ಮಾಡಿದರು. ಇವತ್ತು ನಾನು ವಿರೋಧ ಪಕ್ಷ ಶಾಸಕ ಇದ್ದೀನಿ, ನಾನು ಆ ಕೆಲಸ ಮಾಡ್ತೀನಿ. ಏನು ಡೆಮೋಕ್ರಸಿ ಸಿಸ್ಟಮಲ್ಲಿ ಸರ್ವಾಧಿಕಾರಿಯ ಇವರು? ಸಚಿವರು ಒಂದು ಅಕ್ಷರಕ್ಕೆ ಏನು ಬೇಕಾದ್ರೂ ಮಾತಾಡ್ಬೋದಾ? ನಾನು ಆ ಪದ ಮಾತಾಡಿದ್ರೆ, ನಾನು ನಮ್ಮ ಸಣ್ಣ ಪುಟ್ಟ ಕಾರ್ಯಕರ್ತರು ಮಾತಾಡ್ತಾರೆ. ಅವರು ನಾಲ್ಗೆ ಮೇಲೆ, ಅವ್ರ ನಡೆ ಮೇಲೆ, ನುಡಿ ಮೇಲೆ ಎಚ್ಚರಿಕೆಯಿಂದ ಇದ್ದರೆ ಸರಿ. ಇಲ್ಲ ಅಂದರೆ ಅವ್ರು ಏನು ಮಾತಾಡ್ತಾರೆ, ನಾನು ಹೇಳಿ ಕೇಳಿ ಮಂಡ್ಯದ ಹುಡುಗ, ಅವರು ಏನು ಪದ ಬೆಳೆದಿದ್ದಾರೆ ಅದಕ್ಕಿಂತ ಪುನಃ ರಿಪೀಟ್ ಆದರೆ ಅದೇ ಭಾಷೆಯಲ್ಲಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮಾತಾಡೋಂಥ ಸಂದರ್ಭ ಸೃಷ್ಟಿಯಾಗ್ಬೋದು. ಅವರು ನಡವಳಿಕೆ ಮೇಲೆ ತಿದ್ಕೊಳ್ಳೋಂಥ ಪ್ರಯತ್ನ ಮಾಡಲಿ. ತಿದ್ಕೊಳ್ಳಿಲ್ಲ